ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟಗಳು ಅನಿವಾರ್ಯ. ಜಿಲ್ಲಾ ಸಂಚಾಲಕ ಜಿವಿ ಆನಂದ್. ಬಡವರಿಗೆ ಅನ್ಯಾಯ, ಶೋಷಣೆ, ಅಸಮಾನತೆ ಮತ್ತು ಹಕ್ಕುಗಳು ಉಲ್ಲಂಘನೆಯಾದಾಗ ಸಾಮಾಜಿಕ ಬದಲಾವಣೆ, ಸಮಾನತೆ, ನ್ಯಾಯ ಮತ್ತು ಅಧಿಕಾರ ಪಡೆಯಲು ಒಗ್ಗಟ್ಟಾಗಿ ಧ್ವನಿ ಎತ್ತುವುದು ಹಾಗೂ ಸಂಘಟಿತರಾಗಿ ಒತ್ತಡ ಹೇರುವುದಲ್ಲದೆ ತಮ್ಮ ಗುರಿಗಳನ್ನು ಸಾಧಿಸಲು ಸರ್ಕಾರ ಮತ್ತು ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರುವುದರ ಜೊತೆಗೆ ಸಮುದಾಯದ ಪ್ರಗತಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟಗಳು ಅನಿವಾರ್ಯವಾಗಿವೆ ಅಂತ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಜಿವಿ ಆನಂದ್ ತಿಳಿಸಿದ್ದಾರೆ. ಪಟ್ಟಣದ ಹೊರವಲಯದ ಗಡಿದಂ ಗಿರಿಜಾ ಕಲ್ಯಾಣ ಮಂಟಪದಲ್ಲಿ ದಲಿತ ಸಂಘರ್ಷ ಸಮಿತಿ ವತಿಯಿಂದ ತಾಲೂಕು ಮಟ್ಟದ ವಿಚಾರ ಸಂಕಿರಣ ಮತ್ತು ಸರ್ವ ಸದಸ್ಯರ ಸಭೆ ಹಾಗೂ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಅವರು, ಸ್ವಾತಂತ್ರ್ಯ ನಂತರ ಸ್ವಾಭಿಮಾನದ ಬದುಕಿಗಾಗಿ, ಮೂಲಭೂತ ಹಕ್ಕುಗಳಿಗಾಗಿ ಅನೇಕ ಚಳುವಳಿಗಳು ಹುಟ್ಟಿಕೊಂಡವು. ಚಾತುರ್ವರ್ಣ ವ್ಯವಸ್ಥೆಯಲ್ಲಿ ಸ್ಥಾನಮಾನವೇ ಇಲ್ಲದಂತಹ ಅಸ್ಪೃಶ್ಯ ಸಮುದಾಯ ಮತ್ತು ಅತಿ ಕೀಳಾಗಿ ಕಂಡಂತಹ ಶೂದ್ರ ಸಮುದಾಯಗಳ ವಿಮುಕ್ತಿಗಾಗಿ ಹುಟ್ಟಿಕೊಂಡಂತಹ ದಲಿತ ಸಂಘರ್ಷ ಸಮಿತಿ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿದೆ. ಶೋಷಿತ ವರ್ಗಗಳ ಸರ್ವತೋಮುಖ ಅಭಿವೃದ್ಧಿಯ ಆಶಯ ಹೊಂದಿರುವ ಬಾಬಾ ಸಾಹೇಬರ ಸಂವಿಧಾನ ಸಂಪೂರ್ಣ ಜಾರಿಯಾಗಲು ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ ಈ ಸಂವಿಧಾನದ ಉಳಿವು ನಮ್ಮೆಲ್ಲರ ಉಳಿವು ಎಂಬ ಘೋಷಣೆಯೊಂದಿಗೆ ಒಂದಾಗಬೇಕಿದೆ. ಹಾಗಾಗಿ ದಲಿತ ಸಂಘರ್ಷ ಸಮಿತಿ ಜಿಲ್ಲೆಯಾದ್ಯಂತ ಸಾಂಸ್ಕೃತಿಕ ತಳಹದಿಯ ಮೇಲೆ ಚಳವಳಿಯನ್ನ ಕಟ್ಟಲು ಎಲ್ಲಾ ತಾಲೂಕು ಸಂಘಟನೆ ಪುನಶ್ಚನಗೊಳಿಸಲು ತೀರ್ಮಾನಿಸಲಾಗಿದ್ದು, ಅದರಂತೆ ಇವತ್ತು ತಾಲೂಕು ಮಟ್ಟದ ವಿಚಾರ ಸಂಕಿರಣ ಹಾಗೂ ಸರ್ವ ಸದಸ್ಯರ ಸಭೆ ನಡೆಸಲಾಗಿದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿ ಭಾಗ್ಯನಗರ ತಾಲೂಕು ನೂತನ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆದಿದ್ದು, ನೂತನ ಪದಾಧಿಕಾರಿಗಳ ಪಟ್ಟಿ ಜಿಲ್ಲಾ ಸಂಚಾಲಕ ಜಿವಿ ಆನಂದ್ ಘೋಷಣೆ ಮಾಡಿದ್ರು. ದಲಿತ ಸಂಘರ್ಷ ಸಮಿತಿ ತಾಲೂಕು ನೂತನ ಪದಾಧಿಕಾರಿಗಳಾದ ತಾಲೂಕು ಸಂಚಾಲಕ ಎಲ್ ನರಸಿಂಹಯ್ಯ, ಸಂಘಟನಾ ಸಂಚಾಲಕರಾದ ಎಂವಿ ನರಸಿಂಹಪ್ಪ, ಭಗವಾನ್ ಮೂರ್ತಿ, ನಾರಾಯಣಸ್ವಾಮಿ, ಸುಧಾಕರ್, ಕದೀರಪ್ಪ, ವೆಂಕಟೇಶ್, ಕಲಾಮಂಡಳಿ ಸಂಚಾಲಕರಾದ ನಂಜುಂಡಪ್ಪ, ಫೋಟೋ ಶಿವಪ್ಪ ಖಜಾಂಚಿ, ಮುದಪಲ್ಲಿ ರಾಜಾಮಂಜಿ ನೂತನ ಪದಾಧಿಕಾರಿಗಳಾಗಿ ಆಯ್ಕೆಯಾಗಿದ್ದಾರೆ.